ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಅರ್ಚಕರೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ. ಇವರ ಕೊಲೆ ಆಗಿದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಅರ್ಚಕರೊಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ. ಮರಳಗಾಲ ಗ್ರಾಮದ 46 ವರ್ಷದ ಸಿದ್ದಲಿಂಗಪ್ಪ ಮೃತ ದುರ್ದೈವಿ ಅಂತ ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಸಿಡಿಎಸ್ ನಾಲೆ ಬಳಿ ಅವರ ಬೈಕು ಮತ್ತೆ ರಕ್ತ ಸಿಕ್ತ ಚಪ್ಪಲಿ ಪತ್ತೆಯಾಗಿದೆ. ಯಾರೋ ಇವರನ್ನ ಕೊಲೆ ಮಾಡಿ ನಾಲೆಗೆ ತಳ್ಳಿದ್ದಾರೆ ಅನ್ನುವಂತ ಶಂಕೆಯನ್ನ ಆ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಈಗ ಆಲ್ರೆಡಿ ಎಸ್ಪಿ ಸೇರಿದಂತೆ ಪಟ್ಟಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಮೃತಪಟ್ಟಿರುವಂತಹ ಅರ್ಚಕರ ಫೋಟೋವನ್ನ ಗಮನಿಸ್ತಾ ಇದ್ದೀವಿ. ಅವರಿಗೆ ಸಂಬಂಧಪಟ್ಟಂತ ಬೈಕು ಮತ್ತೆ ಚಪ್ಪಲಿ ಎಲ್ಲವೂ ಕೂಡ ರಕ್ತಸಿಕ್ತವಾಗಿ ನಾಲೆ ಬಳಿ ಪತ್ತೆಯಾಗಿದೆ. ಹಾಗಾಗಿ ಯಾರೋ ಇವರನ್ನ ಕೊಲೆ ಮಾಡಿ ನಾಲೆಗೆ ತಳ್ಳಿದ್ದಾರೆ ಅನ್ನುವಂಥ ಶಂಕೆ ಗ್ರಾಮಸ್ಥರದ್ದು. ಇದೇ ಆಂಗಲ್ನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಆರಂಭ ಮಾಡ್ತಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಸೇರಿದಂತೆ ಪಟ್ಟಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬಾಲಕೃಷ್ಣ, ಸದ್ಯ ಆ ಊರಿನ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಯಾರ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡ್ ಘಟನೆ ಕುರಿತಾಗಿ ಹೆಚ್ಚಿನ ಮಾಹಿತಿ ಪೊಲೀಸರು ಏನೆಲ್ಲ ಕಲೆ ಹಾಕಿದ್ದಾರೆ? ಪ್ರಜ್ವಲ, ಇದು ಶ್ರೀರಂಗಪಟ್ಟಣ ತಾಲೂಕಾ ಮರಳಗಾಲ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಸಿದ್ಲಿಂಗಪ್ಪ ಅಂತೇಳಿ ಪೂಜಾರಿ ಇವರು 46 ವರ್ಷ ಇವ್ರಿಗೆ. ಇವ್ರ ಶವ, ಅರ್ಚಕರು ಶವ ಇವ್ರದ್ದು ನಾಲೆಯಲ್ಲಿ ಪತ್ತೆ ಆಗಿರುವಂತದ್ದು. ಈಗ ಊರವರು ಕೂಡ ಯಾರ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸೋದು ಅಂತ ಕೂಡ ಅವ್ರು ಕೂಡ ಒಂದು ಇದು ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರ ಮೇಲೂ ಕೂಡ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಯಾರೋ ದುಷ್ಕರ್ಮಿಗಳು ಈ ಕೆಲಸ ಮಾಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತದೆ. ಇವ್ರು ರಕ್ತಸಿಕ್ತವಾಗಿ ಬಿದ್ದಿರುವಂತದ್ದು ಮತ್ತೆ ಅಲ್ಲೇ ಚಪ್ಪಲಿ ಎಲ್ಲ ಸಿಕ್ಕಿರುವಂತದ್ದು, ಇದೆಲ್ಲ ನೋಡಿದ್ರೆ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಮತ್ತೆ ಇವ್ರಿಗೆ ಯಾರಿಗೆ ದ್ವೇಷ ಇತ್ತು ಅಂತಾನು ಕೂಡ ಈಗ ಅವ್ರಿಗೂ ಕೂಡ ಒಂದು ಕನ್ಫ್ಯೂಸ್ ಆಗಿರುವಂತದ್ದು. ಈಗ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಪೊಲೀಸರು ಕೂಡ ಶವಾಗಾರ ಕಳಿಸಿದ್ದಾರೆ. ಈಗ ಏನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇದು ಯಾವ ರೀತಿ ಆಗಿರ್ಬೋದು, ಯಾರು ಇವ್ರನ್ನ ಕೊಲೆ ಮಾಡಿರ್ಬೋದು ಅನ್ನೋದು ಕೂಡ ತಿಳಿದು ಬರ್ಲಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ಪ್ರಜ್ವಲ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.